ಬ್ರಹ್ಮಗಂಟು ಇವತ್ತಿನ ಸಂಚಿಕೆಯಲ್ಲಿ ಲೇಡೀಸ್ ಕ್ಲಬ್ಬಿಂದ ಸೌಂದರ್ಯ ಸಿಟ್ಟಾಗಿ ಮನೆಗೆ ಬಂದು ಕೂತ್ಕೊಂಡು ಯೋಚನೆ ಮಾಡ್ತಾ ಇರ್ತಾಳೆ. ನನ್ನ ವಿರುದ್ಧ ದಿಶಾ ನಿಲ್ತಾಳೆ ಅಂತ ಅಂದ್ಕೊಂಡಿದ್ದೆ. ಹೋಗಿ ಹೋಗಿ ನಮ್ಮ ಮನೆ ಅಡುಗೆ ಕೆಲಸ ಮಾಡ್ತಿರೋ ಆ ಜಾಜಿನ ನಿಲ್ಲಿಸಿದಾಳಲ್ಲ, ಈ ದಿಶಾಂಗೆ ಏನಾಗಿದೆ? ಹೇಗಾದ್ರೂ ಸೋಲ್ತಾಳೆ ಅಂತ ಗೊತ್ತಾಗ್ಬಿಟ್ಟಿದೆ ಅನಿಸುತ್ತೆ. ಹಾಗಾಗಿ ನಾನೆಲ್ಲರೂ ನಿಂತು ಸೋಲ್ತೀನೇನ ಅಂತ ಭಯಕ್ಕೆ ಅವಳು ಆ ಜಾಜಿನ ನಿಲ್ಲಿಸಿದಾಳೆ. ಸೋತ್ರೆ ಹೇಗಾರು ಅವಳು ಸೋಲ್ತಾಳೆ ಅಂತ. ನೋಡೋಣ ಏನಾಗುತ್ತೆ ಅಂತ ಸಿಟ್ಟಲ್ಲೇ ಸೌಂದರ್ಯ ಡೈನಿಂಗ್ ಟೇಬಲಲ್ಲಿ ಕೂತಿರ್ತಾಳೆ. ಈ ಕಡೆ ಎಲ್ಲರೂ ಬಂದು ಊಟಕ್ಕೆ ಅಂತ ಕೂರುವಾಗ ಜಾಜಿ ಊಟ ಬಡಿಸುವಾಗ ಈ ಸೌಂದರ್ಯ ಕೈ ಅಡ್ಡ ಇಡ್ತಾಳೆ. ಅನ್ನ ಎಲ್ಲ ಚೆಲ್ಲೋಗುತ್ತೆ. ಏನು ಜಾಜಿ, ಸರಿಯಾಗಿ ನೋಡಿಕೊಂಡು ನಿನಗೆ ಅನ್ನ ಬಡ್ಸೋಕ್ಕಾಗಲ್ಲ ಯಾಕೆ? ನನ್ನ ವಿರುದ್ಧ ಎಲೆಕ್ಷನಲ್ಲಿ ನಿಂತೆ ಅಂತ ನಿನಗೆ ಏನು ಜಂಬ ಬಂದಿದೆಯಾ ಅಂತ ಹೇಳ್ತಾಳೆ. ಇಲ್ಲ ಮೇಡಮ್, ಆ ಥರ ಏನೂ ಇಲ್ಲ, ಗೊತ್ತಾಗದೆ ಬಿದ್ದೋಯ್ತು ಅಂತ ಹೇಳ್ತಾಳೆ. ಏನು ನಿಂಗೇನಿದ್ರೂ ಈ ಮನೆ ಅಡುಗೆ ಕೆಲಸ ಮಾಡಿಕೊಂಡು ಇರೋದು ಮಾತ್ರ ಸಾಧ್ಯ ಆಗೋದು. ನನ್ನ ವಿರುದ್ಧ ಗೆದ್ದು ಲೇಡೀಸ್ ಕ್ಲಬ್ಬಲ್ಲಿ ವಿನ್ ಆಗ್ತೀಯ ಅಂತ ಆಸೆ ಕನಸೆಲ್ಲ ಇಟ್ಕೊಳ್ಳೋಕ್ಕೆ ಹೋಗಬೇಡ ಅಂತ ಇಲ್ಲಿ ಸೌಂದರ್ಯ ಹೇಳ್ತಾಳೆ. ಅಷ್ಟೊತ್ತಿಗೆ ಚಿರಾಗಿದ್ದವನು, ಏನು ಹೇಳ್ತಿದ್ದೀರಾ ಅದಕ್ಕೆ? ಜಾಜಿ ನಿಂತಿದ್ದಾಳ? ಹೌದು ಚಿರು, ನಾನೇನು ಅಂದ್ಕೊಂಡೆ ಗೊತ್ತಾ, ದಿಶಾ ನಿಲ್ತಾಳೆ ಅಂತ ಅಂದ್ಕೊಂಡಿದ್ದೆ. ಆದರೆ ನೋಡಿದರೆ ಈ ದಿಶಾ ಜಾಜಿನ ನಿಲ್ಲಿಸಿದಾಳೆ ಅಂತ ಹೇಳ್ತಾರೆ. ಅದಕ್ಕೆ ನಿಮ್ಮ ವಿರುದ್ಧ ಯಾರು ನಿಂತ್ರೂ ನೀವೇ ಗೆಲ್ಲೋದಕ್ಕೆ ಅಂತ ಹೇಳ್ತಾರೆ. ಮಿಸ್ ಸೌಂದರ್ಯ, ನೋಡೋಣ, ಯಾಕೆ ಆ ಥರ ಹೇಳ್ತೀರಾ? ಯಾರು ವಿನ್ ಆಗ್ತಾರೆ ಅಂತ ನಾಳೆ ವೋಟಿಂಗಲ್ಲಿ ಗೊತ್ತಾಗುತ್ತೆ ತಾನೆ ಅಂತ. ಯಾಕೆ ನಿಮಗೇನಾದ್ರು ಟೆನ್ಷನ್ನ ಅಂತ ಈ ಕಡೆ ದಿಶಾ ಕೇಳ್ತಾಳೆ. ಟೆನ್ಷನಾ ನನಗೆ? ಟೆನ್ಷನ್ ಅನ್ನೋ ಮಾತೇ ಈ ಸೌಂದರ್ಯನಿಗೆ ಇಲ್ಲ. ನೋಡೋಣ, ನಾಳೆ ವಿನ್ ಆಗೋದು ನಾನೇ. ಪ್ರತಿ ವರ್ಷ ವಿನ್ ಆಗ್ತಿದ್ದಿದ್ದು ನಾನೇ, ಹಾಗೆ ನಾಳೆ ವಿನ್ ಆಗೋದು ನಾನೇ. ನನಗೆ ಯಾಕೆ ಟೆನ್ಷನ್ನು ಅಂತ ಹೇಳ್ತಾಳೆ ಈ ಕಡೆ ಸೌಂದರ್ಯ. ಮಾರನೇ ದಿನ ಎಲ್ಲ ಲೇಡೀಸ್ ಕ್ಲಬ್ಬಿಗೆ ಹೋಗ್ತಾರೆ. ಇಲ್ಲಿ ಮೆಂಬರ್ಶಿಪ್ಪಲ್ಲಿ ಕೌಂಟಿಂಗ್ ಮಾಡ್ತಾ ಹೋಗ್ತಾರೆ. ಆದರೆ ಎಲ್ಲರಿಗೂ ಆಶ್ಚರ್ಯ ಆಗುತ್ತೆ. ಯಾಕಂದರೆ ಅತಿ ಹೆಚ್ಚು ಓಟು ಗಳಿಸಿ ವಿನ್ ಆದವರು ಈ ಕಡೆ ಸೌಂದರ್ಯ ಅಲ್ಲ, ಜಾರ್ಜಿ ಆಗಿರ್ತಾರೆ. ಯಾಕಂದರೆ ಈ ಸೌಂದರ್ಯಂದು ಗತ್ತು ಜಂಬ ನೋಡಿ ಎಲ್ಲ ಲೇಡೀಸ್ ಕ್ಲಬ್ ಅವರಿಗೆ ಸಾಕಾಗಿರುತ್ತೆ. ಯಾರು ಹೊಸೊಬ್ಬರು ನಿಲ್ಲಿ ಅಂತ ಆಸೆ ಪ್ರತಿಯೊಬ್ಬ ಲೇಡೀಸಿಗೂ ಇತ್ತು. ಆದರೆ ಈ ಸಲ ಜಾರ್ಜಿ ನಿಂತಿರೋದ್ರಿಂದ ಎಲ್ಲರೂ ಜಾರ್ಜಿಗೆ ಓಟ್ ಹಾಕಿ ವಿನ್ ಮಾಡಿರ್ತಾರೆ. ಇದನ್ನು ಕೇಳಿ ಸೌಂದರ್ಯಗೆ ತುಂಬ ಅವಮಾನ ಆಗುತ್ತೆ. ಅಲ್ಲಿಂದ ಸೀದಾ ಸಿಟ್ಟಾಗಿ ಮನೆಗೆ ಬರ್ತಾಳೆ. ಇಷ್ಟು ಇವತ್ತಿನ ಸಂಚಿಕೆಯಲ್ಲಿ ನಡೆಯುತ್ತೆ. ಇನ್ನು ಈ ಸಿಟ್ಟಲ್ಲಿ ಸೌಂದರ್ಯ ಏನು ಮಾಡ್ತಾಳೆ, ಅವಳು ಯಾವ ಥರ ತನ್ನ ಕೋಪ ವ್ಯಕ್ತಪಡಿಸ್ತಾಳೆ ಅಂತ ಮುಂದಿನ ಸಂಚಿಕೆಯಲ್ಲಿ ತಿಳಿಸ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.